ಇದು ₹1 ₹2 ವಿಷಯ ಅಲ್ಲ. ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೋತಿರ್ತೀರ. ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ. ಓಲಾನೋ ಅಥವಾ ಇನ್ಯಾವುದೋ ಲೋಕಲ್ ಚೈನಾ ಕಂಪ್ನಿ ಥರ ಅಲ್ಲ. ಒಂದೊಂದು ಸಾರಿ ಗಾಡಿ ಕೊಟ್ಟರೆ ತಿಂಗಳಾಂಗಟ್ಟಲೆ ಸರ್ವಿಸ್ ಆಗದೆ ಬರೀ ಶೋರೂಮ್ನಲ್ಲೇ ನಿಲ್ಲಿಸಿರೋ ರೀತಿ ಅಂತೂ ಅಲ್ಲ. ಇದುವರೆಗೂ ಕೂಡ ಒಂದು ಗಾಡಿಗೂ ಸಹ ಬೆಂಕಿ ಬಿದ್ದಿಲ್ಲ. ಅದೇ ನೀವು ಓಲಾ ಕಂಪ್ನಿ ತಗೊಳ್ಳಿ, ಪ್ರತಿ ಅಮಾವಾಸ್ಯೆಗೂ ಅಥವಾ ಹುಣ್ಣಿಮೆಗೂ ಬೆಂಕಿ ಬೀಳುತ್ತೆ, ಇಲ್ಲಾಂದರೆ ಸಸ್ಪೆನ್ಷನ್ ಕಿತ್ಕೊಂಡು ಕೈ ಬರುತ್ತೆ. ಸ್ನೇಹಿತರೆ, ಪ್ರಪಂಚದಲ್ಲಿ ಪೆಟ್ರೋಲ್, CNG ಮತ್ತು ಎಲೆಕ್ಟ್ರಿಕ್ ಈ 3 ವರ್ಷನಲ್ಲಿ ಗಾಡಿ ತಯಾರಿಸೋ ಏಕೈಕ ಕಂಪ್ನಿ ಅಂದರೆ ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನಾನು ಹೊಸದಾಗಿ ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಳೆದ 2 ತಿಂಗಳಿಂದ ಯಾರ್ಯಾರು ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡ್ತಿದ್ದಾರೆ ಅವರ ಹತ್ರ ಎಲ್ಲ ರಿವ್ಯೂ ತೊಗೊಂಡು ಹಾಗೆಯೇ ಆನ್ಲೈನೆಲ್ಲ ಸರ್ಚ್ ಮಾಡಿ 3 ಕಂಪ್ನಿನ ಫೈನಲ್ ಮಾಡಿದ್ದೀನಿ. ಈಗ ನಾನು ಆ 3 ಕಂಪ್ನಿ ಶೋರೂಮ್ಗೆ ಹೋಗಿ ಯಾವ ಕಂಪನಿಯಲ್ಲಿ ಒಳ್ಳೆಯ ಆಫರ್ ಇದೆ ಆ ಕಂಪ್ನಿ ಗಾಡಿನೇ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಆ 3 ಕಂಪ್ನಿಗಳು ಯಾವುದ್ಯಾವುದು, ಹಾಗೆಯೇ ಆ 3 ಕಂಪ್ನಿನೇ ಯಾಕೆ ಫೈನಲ್ ಮಾಡಿದೆ ಅನ್ನೋದಕ್ಕೂ ಸಹ ಕಾರಣಗಳನ್ನು ಕೊಡ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ಲ, ಕೇವಲ ಇನ್ಫಾರ್ಮೇಷನ್ ಕೊಡೋದಷ್ಟೇ ಮಾಡ್ತಿರೋದು. ಗಾಡಿ ತಗೊಳ್ಳೋ ಸಮಯದಲ್ಲಿ ದುಡ್ಡಿನ ಜೊತೆಗೆ ಸ್ವಲ್ಪ ಬುದ್ಧಿನೂ ಕೂಡ ಉಪಯೋಗಿಸಿ. ಗಾಡಿ ತಗೊಳ್ಳೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು. ನಾನು ಮೊದಲು ವಿಚಾರಿಸಿರೋ ಗಾಡಿ ಬಂದು ಬಜಾಜ್ ಚೇತಕ್. ನಾನು ಶೋರೂಮ್ಗೆ ಹೋಗಿ ವಿಚಾರಿಸೋಕ್ಕೂ ಮುಂಚೆ ನಾನು ಯಾಕೆ ಈ ಕಂಪ್ನಿ ಗಾಡಿನ ಫೈನಲ್ ಮಾಡಿದೆ ಅನ್ನೋದಕ್ಕೂ ಸಹ 6 ಕಾರಣಗಳನ್ನು ಕೊಡ್ತೀನಿ. ಮೊದಲನೇ ಕಾರಣ ಬಂದು ಇದು ತುಂಬ ಹಳೆ ಕಂಪ್ನಿ. ನಾನು ಯಾವತ್ತೂ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನು ತಗೋಬೇಕಾದ್ರೆ ಹಳೆ ಕಂಪ್ನಿ ಗಾಡಿಗಳನ್ನೇ ತಗೊಳ್ಳಿ. ಯಾಕಂದರೆ ಹಳೆ ಕಂಪ್ನಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ದೇಶದಲ್ಲಿರೋ ರಸ್ತೆಗಳ ಬಗ್ಗೆ ಮತ್ತು ನಮ್ಮ ಜನ ಹೇಗೆ ಗಾಡಿ ಓಡಿಸ್ತಾರೆ ಅಂತ. ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ಗಾಡಿ ಮಾಡಿ ಕೊಡ್ತಾರೆ. ಅದೇ ನೀವು ಒಂದು ಹೊಸ ಕಂಪ್ನಿ ಗಾಡಿ ತೊಗೋತೀರಾ ಅಂದ್ಕೊಳ್ಳಿ, ಅವರಿಗೆ ಏನೂ ಅನುಭವ ಇರಲ್ಲ. ನಾಳೆ ದಿವಸ ಅವ್ರೇನು ಮಾಡ್ತಾರೆ, ಒಂದು ಬ್ಯಾಟ್ರಿ ತರ್ತಾರೆ, ಒಂದು ಮೋಟ್ರು ಸಹ ತರ್ತಾರೆ, 2 ಚಕ್ರ ತಂದು ಫಿಟ್ ಮಾಡಿಬಿಟ್ಟು ನಿಮಗೆ ಗಾಡಿ ಮಾಡಿ ಮಾರಿಬಿಡ್ತಾರೆ. ನೀವು ಒಂದು 6 ತಿಂಗಳು ಓಡಿಸ್ತೀರ. 7ನೇ ತಿಂಗಳಿಂದ ರಿಪೇರಿ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಹೋಗಿ ಸರ್ವಿಸ್ ಸೆಂಟರ್ಗೆ ಬಿಟ್ಟರೆ ತಿಂಗಳಾನ್ಗಟ್ಟಲೆ ಸರ್ವಿಸ್ ಸೆಂಟ್ರಲ್ಲೇ ಧೂಳು ಹಿಡಿದು ಕೂತಿರುತ್ತೆ. ಈಗ ಬಜಾಜ್ ವಿಷಯಕ್ಕೆ ಬರೋಣ. ಬಜಾಜ್ ಕಂಪ್ನಿ ಶುರು ಆಗಿ ಹತ್ತಿರ 85 ವರ್ಷ ಆಗಿದೆ. ಬಜಾಜ್ ಕಂಪ್ನಿ 1972ರಿಂದ ಗಾಡಿ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಇದುವರೆಗೂ 27 ಮಾಡೆಲ್ ಗಾಡಿಗಳಿವೆ. ಬಜಾಜ್ ಕಂಪನಿಯವರು ಪ್ರತಿ ತಿಂಗಳು 1 ಲಕ್ಷ ಗಾಡಿಗಳನ್ನು ಸೇಲ್ ಮಾಡ್ತಾ ಬರ್ತಿದ್ದಾರೆ. 2ನೇ ಕಾರಣ ಬಂದು ಒಳ್ಳೆ ಬ್ರ್ಯಾಂಡ್ ಕಂಪ್ನಿ. ಯಾವತ್ತೂ ಹೇಳ್ತೀನಿ ಕೇಳಿ, ಗಾಡಿಗಳನ್ನು ತಗೋಬೇಕಾದ್ರೆ ಒಂದೊಳ್ಳೆ ಬ್ರ್ಯಾಂಡ್ ಇರೋ ಒಳ್ಳೆ ಕಂಪ್ನಿ ಗಾಡಿಗಳನ್ನೇ ತಗೊಳ್ಳಿ. ಯಾಕಂದರೆ ಅವರಿಗೆ ಒಂದು ಭಯ ಇರುತ್ತೆ ಮಾರ್ಕೆಟ್ನಲ್ಲಿ. ಉದಾಹರಣೆಗೆ ಬಜಾಜ್ ವಿಷಯಕ್ಕೆ ಬರೋಣ. ಬಜಾಜ್ ಕಂಪ್ನಿಯ ಇವತ್ತಿನ ಷೇರು ಮಾರುಕಟ್ಟೆಯ ಬೆಲೆ ಬಂದು 1 ಲಕ್ಷ ಕೋಟಿ. ನಾಳೆ ದಿವಸ ಏನಾದರೂ ಬಜಾಜ್ ಚೇತಕ್ ಗಾಡಿಗೆ ಬೆಂಕಿ ಬೀಳ್ತು ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಬಜಾಜ್ ಕಂಪನಿಯ ಷೇರುಗಳೆಲ್ಲ ಕುಸಿದು ಬಿದ್ದು ಹೋಗುತ್ತೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ. 2011ರಲ್ಲಿ ಟಾಟಾ ಕಂಪನಿಯ ನ್ಯಾನೋ ಕಾರಿಗೆ ಮುಂಬೈನಲ್ಲೇ ಬೆಂಕಿ ಬೀಳುತ್ತೆ. ಅದಾದಮೇಲೆ ಷೇರು ಮಾರುಕಟ್ಟೆಯಲ್ಲಿ ಟಾಟಾ ಕಂಪನಿಯ ಷೇರುಗಳೆಲ್ಲ ಬಿದ್ದು ಹೋಗುತ್ತೆ. ಅದರಿಂದ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಆ ಭಯ ಎಲ್ಲ ಮೋಟಾರ್ ಬೈಕ್ಗಳಿಗೂ ಸಹ ಇರುತ್ತೆ. ಅದಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪ್ನಿ ಗಾಡಿಗಳನ್ನು ತಗೊಂಡ್ರೆ ಅವರು ಒಳ್ಳೊಳ್ಳೆ ಗಾಡಿಗಳನ್ನೇ ಕೊಡ್ತಾರೆ. ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬೆಂಕಿ ಹತ್ಕೊಬಿಟ್ರೆ ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಅನ್ನೋ ಭಯ ಇರುತ್ತೆ. ಒಂದು ಟೈಮ್ನಲ್ಲಿ ಬಜಾಜ್ ಚೇತಕ್ ಕಂಪನಿ ಗಾಡಿನ ಜನ 10 ವರ್ಷ ಕಾದು ತಗೋತಿದ್ರು. ಅಂದರೆ ಈಗ ಗಾಡಿ ಬುಕ್ ಮಾಡಿದ್ರೆ 10 ವರ್ಷ ಆದಮೇಲೆ ಈ ಗಾಡಿ ಸಿಗ್ತಿತ್ತು. ಆದರೂ ಜನ ತಗೋತಿದ್ರು ಅಂದರೆ ಅಷ್ಟು ಫೇಮಸ್ ಆಗಿತ್ತು ಬಜಾಜ್ ಚೇತಕ್ ಗಾಡಿ. ಇದಕ್ಕೆ ಹೇಳೋದು, ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ಗಾಡಿಗಳನ್ನೇ ತಗೊಳ್ಳಿ. ಇದು ₹1 ₹2 ವಿಷಯ ಅಲ್ಲ. ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೋತಿರ್ತೀರ. ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ.
ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ಗಾಡಿಗಳನ್ನು ತೊಗೊಂಡ್ರೆ ನಿಮಗೆ ಒಳ್ಳೆ ಲೈಫ್ ಸಿಗುತ್ತೆ. ಮೂರನೇದಾಗಿ ಬಂದು ಸರ್ವಿಸ್ ಸೆಂಟರ್. ಯಾವತ್ತೂ ಅಷ್ಟೇ ಒಂದು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋ ಮುಂಚೆ ಆ ಕಂಪನಿಯ ಸರ್ವಿಸ್ ಸೆಂಟರ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅದ್ರ ಜೊತೆಗೆ ಎಷ್ಟು ಬೇಗ ಸರ್ವಿಸ್ ಮಾಡಿ ಮುಗಿಸ್ತಾರೆ ಅಂತಲೂ ಸಹ ತಿಳ್ಕೊಬೇಕಾಗತ್ತೆ. ಬಜಾಜ್ ಕಂಪನಿಯವರ ಹತ್ರ 1100ಕ್ಕೂ ಹೆಚ್ಚು ಡೀಲರ್ಗಳಿದ್ದು ಅವರ ಮುಖಾಂತರವೇ ಇಡೀ ಇಂಡಿಯಾದಲ್ಲೇ 2200ಕ್ಕೂ ಹೆಚ್ಚಿನದಾಗಿ ಸರ್ವಿಸ್ ಸೆಂಟರ್ಗಳನ್ನು ಆಪ್ರೇಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಯಾವುದೇ ರೀತಿಯ ತೊಂದರೆ ಆದರೂ ಸಹ 1 ರಿಂದ 2 ದಿನದೊಳಗೆ ಆ ಶೋರೂಮ್ಗಳಲ್ಲೇ ಸರ್ವಿಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಬಜಾಜ್ ಚೇತಕ್ಗೆ ಅಂತಲೇ ಸಪ್ರೇಟಾಗಿ ಕೆಲವು ಕಡೆ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ಗಳನ್ನು ಸಹ ಓಪನ್ ಮಾಡಿದ್ದಾರೆ. ಇದು ಓಲಾನೋ ಅಥವಾ ಇನ್ಯಾವುದೋ ಲೋಕಲ್ ಚೈನಾ ಕಂಪ್ನಿ ಥರ ಅಲ್ಲ. ಒಂದೊಂದು ಸಾರಿ ಗಾಡಿ ಕೊಟ್ಟರೆ ತಿಂಗಳಾಂಗಟ್ಲೆ ಸರ್ವಿಸ್ ಆಗದೆ ಬರೀ ಶೋರೂಮ್ನಲ್ಲೇ ನಿಲ್ಲಿಸಿರೋ ರೀತಿ ಅಂತೂ ಅಲ್ಲ, ನಿಮಗೆ ಇಮಿಡಿಯೇಟ್ ಆಗಿ ಸರ್ವಿಸ್ ಸಿಗುತ್ತೆ. 4ನೇ ಕಾರಣ ಬಂದು R&D. R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಬಜಾಜ್ ಕಂಪ್ನಿ ಇದುವರೆಗೆ 2 ಲಕ್ಷ ಚೇತಕ್ ಗಾಡಿಗಳನ್ನು ಮಾರಾಟ ಮಾಡಿದೆ. ಆದರೆ ಇದುವರೆಗೂ ಕೂಡ ಒಂದು ಗಾಡಿಗೂ ಸಹ ಬೆಂಕಿ ಬಿದ್ದಿಲ್ಲ. ಅದೇ ನೀವು ಓಲಾ ಕಂಪ್ನಿ ತಗೊಳ್ಳಿ, ಪ್ರತಿ ಅಮಾವಾಸ್ಯೆಗೂ ಅಥವಾ ಹುಣ್ಣಿಮೆಗೂ ಬೆಂಕಿ ಬೀಳುತ್ತೆ, ಇಲ್ಲಾಂದರೆ ಸಸ್ಪೆನ್ಷನ್ ಕಿತ್ಕೊಂಡು ಕೈ ಬರುತ್ತೆ, ಇಲ್ಲ ಲೈಫ್ ಲಾಂಗ್ ಬರೀ ರಿಸ್ಟಾರ್ಟ್ ಆಗ್ತಿರುತ್ತೆ, ಇಲ್ಲ ಸರ್ವಿಸ್ ಸರಿಯಾಗಿ ಸಿಗದೆ ಶೋರೂಮ್ ಮುಂದೆ ನಿಂತಿರುತ್ತೆ. ಈ ಯಾವುದೇ ಸಮಸ್ಯೆ ಬಜಾಜ್ ಕಂಪನಿಯಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸ್ನೇಹಿತರೆ, ಪ್ರಪಂಚದಲ್ಲಿ ಪೆಟ್ರೋಲ್, CNG ಮತ್ತು ಎಲೆಕ್ಟ್ರಿಕ್ ಈ 3 ವರ್ಷನಲ್ಲಿ ಗಾಡಿ ತಯಾರಿಸೋ ಏಕೈಕ ಕಂಪ್ನಿ ಅಂದರೆ ಅದು ಬಜಾಜ್ ಮಾತ್ರ. 5ನೇ ಕಾರಣ ಬಂದು ಇನ್ವೆಸ್ಟ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್. ಇವರದ್ದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಕೂಡ ಇದೆ. ಬಜಾಜ್ ಕಂಪ್ನಿಯವರು 2007ರಿಂದ KTM ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇಂಡಿಯಾದಲ್ಲಿ KTM ಗಾಡಿಗಳನ್ನು ಮಾರ್ತಿದ್ದಾರೆ. ಇದನ್ನು ನೋಡಿನೇ TVSನವರು BMW ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು G3 1000 ಗಾಡಿ ಕೊಟ್ಟರು. ಹಾಗೆ ಹೀರೋ ಕಂಪ್ನಿಯವರು ಹಾರ್ಡ್ಲಿ ಡೇವಿಲ್ಸ್ ಅಂತೆ ಕೊಲಾಬ್ರೇಟ್ ಮಾಡಿಕೊಂಡು X440 ಅನ್ನೋ ಗಾಡಿ ಕೊಟ್ಟರು. ಆದರೆ ಬಜಾಜ್ ಅವರು ಇದನ್ನು 2007ರಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು KTM ಗಾಡಿಗಳನ್ನು ಇಂಡಿಯಾದಲ್ಲಿ ಬಜಾಜ್ನವರು ಮಾರಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಈಗಾಗಲೇ ಯೋಲೋ ಕಂಪ್ನಿಯಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ಅದ್ರ ಮುಖಾಂತರನೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅವ್ರು ಯಾಕೆ ಯೋಲೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೇನು ಕಾರಣ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಹೋಗಿ ಆ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಅವರು ಯಾಕೆ ಯೋಲೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. 6ನೇ ಕಾರಣ ಬಂದು ಈ ಗಾಡಿ ರೇಟು ಮತ್ತು ಇದರ ಲುಕ್ಕು. ಯಾವತ್ತು ನಾವು ಒಂದು ವಿಷಯನ ತಲೆಗೆ ಇಟ್ಕೊಂಡಿರಬೇಕು, ಎಲೆಕ್ಟ್ರಿಕ್ ಗಾಡಿ ತಗೋಬೇಕಾದ್ರೆ ಅದರ ಪೂರ್ತಿ ಪೈಸಾ ವಸೂಲಿ ಮಾಡಬೇಕು ಅಂದರೆ ಅದನ್ನು ಮಿನಿಮಮ್ ಅಂತ ಇಷ್ಟು ಕಿಲೋಮೀಟ್ರ್ ಅಂತ ಓಡಿಸಬೇಕಾಗತ್ತೆ. ಉದಾಹರಣೆಗೆ ನಿಮ್ಮ ಹತ್ರ ಹೋಂಡಾ ಆಕ್ಟಿವಾ ಗಾಡಿ ಇತ್ತು ಅಂದರೆ ಅದು 1 ಕಿಲೋಮೀಟರ್ ಗಾಡಿ ಓಡಿಸಬೇಕು ಅಂದರೆ 2 ರಿಂದ 2.5 ರೂಪಾಯಿ ಪೆಟ್ರೋಲ್ ಹಾಕಿಸಬೇಕು. ಅದಕ್ಕೆ ಕಂಪೇರ್ ಮಾಡೋದಾದರೆ ನೀವು 1 ಲಕ್ಷ ಕೊಟ್ಟು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋತೀನಿ ಅಂದರೆ ನೀವು ಕನಿಷ್ಠ ಅಂದರೂ 40,000 ಕಿಲೋಮೀಟರ್ ಓಡಿಸಿದರೆ ಮಾತ್ರ ನೀವು ಹಾಕಿರೋ ದುಡ್ಡು ವಸೂಲಿ ಆಗುತ್ತೆ. ಇಲ್ಲ ಅಂದರೆ ಅದು ನಿಮಗೆ ಲಾಸ್ ಅಂತಾನೆ ಅರ್ಥ. ಈಗ ಬಜಾಜ್ರವರು ಹೊಸದಾಗಿ ಚೇತಕ್ 2901 ಅಂತ ಹೊಸ ಗಾಡಿ ಬಿಟ್ಟಿದ್ದಾರೆ. ಇದರ ಬೆಲೆ ಬಂದು ಬೆಂಗಳೂರಲ್ಲಿ 1,13,000 ಇದೆ. ನೀವು 1,13,000 ಕೊಟ್ಟು ಈ ಗಾಡಿ ತಗೊಂಡು ಪೂರ್ತಿ ಪೈಸಾ ವಸೂಲಿ ಮಾಡಬೇಕು ಅಂದರೆ ಕನಿಷ್ಠ ಅಂದರೂ 40 ರಿಂದ 43,000 ಕಿಲೋಮೀಟರ್ ಓಡಿಸಬೇಕು. ಕಂಪನಿಯವರು ಹೇಳೋದು 50,000 ಕಿಲೋಮೀಟರ್ವರೆಗೂ ವಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 3 ವರ್ಷ ಅಥವಾ 50,000 ಕಿಲೋಮೀಟರ್. ಹಾಗೇನೆ ಎಕ್ಸ್ಟೆಂಡ್ ವಾರಂಟಿ ಕೂಡ ಇದೆ. ಎಕ್ಸ್ಟೆಂಡ್ ವಾರಂಟಿ ಬಂದು 5 ವರ್ಷ 70,000 ಕಿಲೋಮೀಟರ್ವರೆಗೂ ವಾರಂಟಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಈ ರೀತಿಯಲ್ಲಿ ಏನಾದರೂ ಆಯಿತು ಅನ್ನೋದಾದರೆ ನೀವು 50,000 ಕಿಲೋಮೀಟರ್ ಓಡಿಸಿದ್ದೀರಾ ಅಂದರೆ ನಿಮ್ಮ ಪೈಸೆ ಪೂರ್ತಿ ವಸೂಲಿಯಾಗಿ ನೀವು ಲಾಭದಲ್ಲಿ ಇರ್ತೀರಾ. ಈ ಗಾಡಿ ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೇನೆ ಈ ಗಾಡಿ ಪೂರ್ತಿ ಬಂದು ಮೆಟಲ್ ಬಾಡಿ. ಬೇರೆ ಕಂಪನಿಗಳು ಈ ಗಾಡಿಗೆ ಫೈಬರ್ ಬಾಡಿ ಕೊಡ್ತವೆ. ಈ ಕಂಪನಿಯವರು ಫುಲ್ ಮೆಟಲ್ ಬಾಡಿ ಕೊಟ್ಟಿದ್ದಾರೆ. ಮೆಟಲ್ ಬಾಡಿ ಕೊಟ್ಟಿರೋದ್ರಿಂದ ನೀವು ಮಿನಿಮಮ್ 5 ರಿಂದ 7 ವರ್ಷ ತನಕ ಗಾಡಿನ ಚೆನ್ನಾಗಿ ಓಡಿಸಬಹುದು. ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಹಾಗೇನೆ ಇವರು ಕೊಟ್ಟಿರೋ ಆಪ್ಷನ್ಗಳು ತುಂಬ ಚೆನ್ನಾಗಿವೆ, ತುಂಬ ಸಿಂಪಲ್ ಆಗಿವೆ, ತುಂಬ ಕಾಂಪ್ಲಿಕೇಟೆಡ್ ಮಾಡಿಲ್ಲ.
ತುಂಬ ಸಿಂಪಲ್ ಆಗಿ ಸೂಪರ್ ಆಗಿದೆ ಅಂತ ಹೇಳಬಹುದು. ಸಿಟಿಯಲ್ಲಿ ಯೂಸ್ ಮಾಡೋರು ಇದನ್ನ ತಗೋಬಹುದು. ಹಾಗಾದ್ರೆ ಬನ್ನಿ ಶೋರೂಮ್ಗೆ ಹೋಗೋಣ. ಶೋರೂಮ್ನಲ್ಲಿ ಈ ಗಾಡಿ ಪ್ರೈಸ್ ಏನಿದೆ, ಏನೇನು ಆಫರ್ ನಡೀತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಈ ಗಾಡಿ ನೋಡ್ತಿದ್ದೀರಲ್ಲ, ಇದೇ ಬಜಾಜ್ ಚೇತಕ್ 2901 ಅಂತ. ಇದರ ಪ್ರೈಸ್ ಬಂದು ಬೆಂಗಳೂರಲ್ಲಿ 1,13,000 ಇದೆ. ಇದು ಒಂದು ಬೇಸಿಕ್ ವರ್ಷನ್ ಗಾಡಿ. ಸ್ಪೆಸಿಫಿಕೇಶನ್ ನೋಡೋದಾದ್ರೆ IDC ರೇಂಜ್ ಬಂದು 123 ಕಿಲೋಮೀಟರ್ ಇದೆ. ಅಂದ್ರೆ ಕಂಪ್ನಿಯವರು ಇದು 123 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ರಿಯಲ್ ರೇಂಜ್ ಬಂದು 100ರಿಂದ 120 ಕಿಲೋಮೀಟರ್ ಸಿಗಬಹುದು. ಇದರ ಟಾಪ್ ಸ್ಪೀಡ್ ಬಂದು 63 ಕಿಲೋಮೀಟರ್ ಇದೆ. ನಿಮಗೆ ಈ ಗಾಡಿ ಫುಲ್ ಚಾರ್ಜ್ ಆಗಕ್ಕೆ 6 ಗಂಟೆ ಟೈಮ್ ತಗೊಳುತ್ತೆ. ಪೂರ್ತಿ ಸ್ಟೀಲ್ ಬಾಡಿ ಇದೆ. ಹಿಂದೆ ಮತ್ತು ಮುಂದೆ ಎರಡೂ ಕಡೆನೂ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಬ್ಯಾಟರಿ ಕೆಪಾಸಿಟಿ ಬಂದು 2.8 ಕಿಲೋ ವ್ಯಾಟ್ ಇದೆ. ನಿಮಗೆ ಹಿಂದ್ಗಡೆ ಒಂದು ಬೂಟ್ ಸ್ಪೇಸ್ ಬಂದು 21 ಲೀಟರ್ ಸಿಗುತ್ತೆ. ನಿಮಗೆ ಇದರ ವಾರಂಟಿ ಬಂದು 3ರಿಂದ ಅಥವಾ 50,000 ಕಿಲೋಮೀಟರ್ ವರೆಗೆ ವಾರಂಟಿ ಸಿಗುತ್ತೆ ಬ್ಯಾಟ್ರಿ ಮತ್ತು ಮೋಟರ್ ಮೇಲೆ. ಸೊ ನೀವು ಡೈಲಿ 50ರಿಂದ 60 ಕಿಲೋಮೀಟರ್ ಓಡಿಸ್ತೀರಾ ಅಂದ್ರೆ ಇದು ಓಕೆ. ಇಲ್ಲ ನಾನು ಡೈಲಿ 30ರಿಂದ 40 ಕಿಲೋಮೀಟರ್ ಮಾತ್ರ ಓಡಿಸ್ತೀನಿ ಅಂದ್ರೆ ನೀವು ಎಕ್ಸ್ಟ್ರಾ 6,000 ಕೊಟ್ರೆ ಎಕ್ಸ್ಟೆಂಡೆಡ್ ವಾರಂಟಿ ಸಿಗುತ್ತೆ 70,000 ಕಿಲೋಮೀಟರ್ ಅಥವಾ 5 ವರ್ಷಗಳವರೆಗೆ. ನೀವು ಈ ಗಾಡಿ ಬೆಲೆ 1,13,000 ಇರೋದ್ರಿಂದ 40ರಿಂದ 43,000 ಕಿಲೋಮೀಟರ್ ಓಡಿಸಿದ್ರೆ ನೀವು ಹಾಕಿರೋ ದುಡ್ಡು ಪೈಸಾ ವಸೂಲಿ ಆಗತ್ತೆ. ಇವರು ಹೇಳೋದು 50,000 ಕಿಲೋಮೀಟರ್ ವರೆಗೂ ವಾರಂಟಿ ಸಿಗುತ್ತೆ ಅಂತ. ಆ ಥರ ಏನಾದರೂ ನೀವು 50,000 ಕಿಲೋಮೀಟರ್ ತನಕ ಯಾವುದೇ ರಿಪೇರಿ ಬರದೆ ನೀವು ಗಾಡಿ ಓಡಿಸಿದ್ರೆ ನೀವು ಲಾಭದಲ್ಲಿ ಇರ್ತೀರಾ. ಹಾಗೇನೆ ಇದು ಡಿಜಿಟಲ್ ಡಿಸ್ಪ್ಲೇ ಇದೆ. ಇದನ್ನ ನೋಡ್ತಿದ್ದೀರಲ್ಲ, ಇದು ಬಂದು ಬೇಸಿಕ್ ಡಿಜಿಟಲ್ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಅಷ್ಟೊಂದು ಆಪ್ಷನ್ ಇಲ್ಲ. ತುಂಬಾ ಸಿಂಪಲ್ ಆಗಿದೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಅದು ಬಿಟ್ರೆ ರಿವರ್ಸ್ ಗೇರ್ ಇದೆ. ಈ ಗಾಡಿ ನೋಡ್ತಿದ್ದೀರಲ್ಲ, ಇದು ಬಂದು ಬಜಾಜ್ ಚೇತಕ್ ಪ್ರೀಮಿಯಂ ಅಂತ. ಇದರ ರೇಂಜ್ ಬಂದು 126 ಕಿಲೋಮೀಟರ್ ಸಿಗುತ್ತೆ. ಟಾಪ್ ಸ್ಪೀಡ್ ಬಂದು 73 ಕಿಲೋಮೀಟರ್. ಇದರಲ್ಲಿ ಏನಪ್ಪಾ ಅಂದ್ರೆ ಚಾರ್ಜ್ ಬೇಗ ಆಗತ್ತೆ. 4 ಗಂಟೆ 30 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗತ್ತೆ. ಮುಂದೆ ಡಿಸ್ಕ್ ಬ್ರೇಕ್ ಮತ್ತು ಹಿಂದೆ 21 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಬಟ್ ಇದರ ರೇಟ್ ಬಂದು 1,72,000 ಇದೆ. ಮತ್ತು ಇವರು ಒಂದು ಮಾತು ಹೇಳೋದು, ನಿಮ್ಮ ಹತ್ರ ಪೆಟ್ರೋಲ್ ಗಾಡಿ ಇದ್ರೆ ಅದರ RC ಕಾರ್ಡ್ನ ಒಂದು ಕಾಪಿ ಕೊಟ್ರೆ 20,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಆಗಿ 1,52,000 ರೂಪಾಯಿ ಬರುತ್ತೆ ಅಂದ್ರು. ನಿಮ್ಮಲ್ಲಿ ಏನಾದರೂ ಪೆಟ್ರೋಲ್ ಗಾಡಿ ಇತ್ತು ಅಂದ್ರೆ RC ಕಾರ್ಡ್ ಸಬ್ಮಿಟ್ ಮಾಡಿದ್ರೆ 1,52,000 ಆಗುತ್ತೆ ಅಂತೆ. ಆದ್ರೆ ಇದು ನನಗೆ ಹೆವಿ ಅನಿಸ್ತು. ನೀವು 1,52,000 ಕೊಟ್ಟು ತಗೋಬಹುದು, ಬಟ್ ನೀವು ಹಾಕಿರೋ ದುಡ್ಡು ರಿಕವರಿ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನನ್ನ ಪ್ರಕಾರ ಬೆಸ್ಟ್ ಅಂದ್ರೆ 2901 1,13,000 ಇದೆ. ನೀವು 40ರಿಂದ 43,000 ಕಿಲೋಮೀಟರ್ ಓಡಿಸಿಬಿಟ್ರೆ ಹಾಕಿರೋ ದುಡ್ಡು ರಿಕವರಿ ಆಗತ್ತೆ. ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ 2901 ಕೇಳಿದ್ದೀನಿ. 2901ಗೆ 1,13,000 ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ವಾರದಲ್ಲಿ ಗಾಡಿ ಸಿಗುತ್ತೆ ಅಂತಾನು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಈಗ ನಾನು ಬಜಾಜ್ ಚೇತಕ್ ಕಂಪ್ನಿ ಗಾಡಿದು ಹೇಳಿದ್ದೀನಿ. ನಾನು ಅಷ್ಟು ಚೆನ್ನಾಗಿ ಹೇಳ್ದಲೇ ಇರಬಹುದು, ಬಟ್ ಆದರೂ ಕೂಡ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಕೂಡ 2 ಕಂಪನಿ ಇದೆ. 2 ಕಂಪನಿನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ್ಯಾವು ಆ 2 ಕಂಪನಿ ಮತ್ತು ಕಂಪನಿ ಶೋರೂಮ್ ಹೋಗಿ ವಿಚಾರಿಸ್ತೀನಿ. ಅದಾದ್ಮೇಲೆ ಫೈನಲ್ ಆಗಿ ಯಾವ ಗಾಡಿ ತಗೊಳ್ಳೋದು ಅಂತ ಮುಂದಕ್ಕೆ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಅಷ್ಟೇ.